ಹಾಯ್ ಫ್ರೆಂಡ್ಸ್, ಬನ್ನಿ ಇವತ್ತು ಶ್ರೀ ಭವಾನಿ ರೆಸಿಪಿಯಲ್ಲಿ ಇವತ್ತು ಮಾವಿನಕಾಯಿ ಗೊಜ್ಜು ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ. ಮಾವಿನಕಾಯಿ ಸೀಸನ್ ಬಂದರೆ ಸಾಕು. ಇವಾಗ ಮಾವಿನಕಾಯಿ ಚಿತ್ರಾನ್ನ, ಮಾವಿನಕಾಯಿ ಉಪ್ಪಿನಕಾಯಿ, ಮಾವಿನಕಾಯಿ ಖಾರ ಅಂತ ಮಾಡ್ತಾ ಇರ್ತೀವಿ ನಾವು. ಇವಾಗ ಡಿಫ್ರೆಂಟಾಗಿ ಮಾವಿನಕಾಯಿ ಗೊಜ್ಜನ್ನು ಮಾಡ್ತಾಯಿದ್ದೀನಿ. ತುಂಬಾ ಇಷ್ಟಪಟ್ಟು ತಿನ್ಬೋದು ಮಾವಿನಕಾಯಿ ಗೊಜ್ಜು. ನೋಡಿ, ಈ ರೀತಿಯಾಗಿ ಅನ್ನದ ಜೊತೆಯಲ್ಲಿ, ರೊಟ್ಟಿ ಜೊತೆಯಲ್ಲಿ ಸರ್ವ್ ಮಾಡಿಬಿಟ್ಟು ತಿನ್ಬೋದು ಫ್ರೆಂಡ್ಸ್. ಮಾವಿನಕಾಯಿ ಗೊಜ್ಜು ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ. ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋದು ಬೆಲ್ ಬಟನ್ ಕೂಡ ಕ್ಲಿಕ್ ಆಗಿ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇವಾಗ ಮಾವಿನಕಾಯಿಯನ್ನು ತೊಂದಿದ್ದೀನಿ ನಾನು. ಒಂದು ಮಾವಿನಕಾಯಿ ತೊಂದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಒಂದು ನೀರಲ್ಲಿ ನೆನೆಸಿಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನು. ಇವಾಗ ಬೆಳ್ಳುಳ್ಳಿ ಒಂದು ಗಡ್ಡೆಯಾಗಷ್ಟು ಬೆಳ್ಳುಳ್ಳಿನೇ ತೊಂದಿದ್ದೀನಿ. ಸೊಪ್ಪನ್ನು ಸುಲಿದ್ಬಿಟ್ಟು ಲೈಟಾಗಿ ಜಜ್ಜಿಸ್ತಾ ಇದ್ದೀನಿ. ಇವಾಗ ನೋಡಿ, ಈ ರೀತಿಯಾಗಿ ಮಾವಿನಕಾಯಿನ ನಾನು ಕಟ್ ಮಾಡಿಬಿಟ್ಟು ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಉಪ್ಪು ಹಾಕ್ಬಿಟ್ಟು ಹುಳಿ ಅಂಶ ಎಲ್ಲ ಕಡಿಮೆ ಅಲ್ಲ ಅಂಥೇಳಿ. ಇವಾಗ ನಾನು ಆ ನೀರನ್ನು ಬಸ್ತಾದ ನಂತರ ಮಾವಿನಕಾಯಿ ಬೇಯಿಸೋಕೆ ಒಂದು ಗ್ಲಾಸ್ ಅಷ್ಟು ನೀರನ್ನು ಸೇರಿಸಿದ್ದೀನಿ. ಸೇರಿಸಾದ ನಂತರ ಚೆನ್ನಾಗಿ ಮಾವಿನಕಾಯಿನ ಬೇಯಿಸ್ಕೊಂಡ್ಬಿಟ್ಟು ಮಾಡೋದ್ರಿಂದಾಗಿ ತುಂಬಾ ಟೇಸ್ಟಿಯಾಗಿ ಮಾವಿನಕಾಯಿ ಗೊಜ್ಜು ರೆಡಿಯಾಗುತ್ತೆ. ಹುಳಿ ಅಂಶ ಎಲ್ಲ ಸಪ್ರೇಟ್ ಹೋಗುತ್ತೆ. ಅದೇ ಹುಳಿ ಅಂಶ ಜಾಸ್ತಿ ಇರೋದ್ರಿಂದಾಗಿ ಈ ರೀತಿಯಾಗಿ ಬೇಯಿಸ್ಕೊಂಡ್ಬಿಟ್ಟು ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ, ಮಾವಿನಕಾಯಿನ ಯಾವ ರೀತಿ ಬೆಂದಿದೆ ಅನ್ನೋದು ತೋರಿಸ್ತಿದ್ದೀನಿ. ಕೈಯಲ್ಲಿ ಒಂದು ಸ್ವಲ್ಪ ನೀರನ್ನು ಮುಟ್ಬಿಟ್ಟು ಈ ರೀತಿಯಾಗಿ ನೋಡ್ಕೋಬೋದು. ಸಾಫ್ಟಾಗಿದೆ, ತುಂಬಾ ಚೆನ್ನಾಗಿ ಬೆಂದಿದೆ. ಇವಾಗ ಒಂದು ಪಾತ್ರೆ ಇಟ್ಕೊಂಡ್ಬಿಟ್ಟು 4 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಅಷ್ಟು ಸಾಸಿವೆನ ಹಾಕ್ತಾಯಿದ್ದೀನಿ. ಸಾಸಿವೆ ಚಟಪಟ ಅಂದ ಬಳಿಕ ಇವಾಗ ನಾನು ಬೆಳ್ಳುಳ್ಳಿನ ಲೈಟಾಗಿ ಜಜ್ಜಿಟ್ಟಿದ್ದಲ್ಲ ಬೆಳ್ಳುಳ್ಳಿನ ಸೇರಿಸ್ತಾಯಿದ್ದೀನಿ. ಒಂದು ಕಲರ್ ಚೇಂಜ್ ಆಗೋವರೆಗೂ ಬೆಳ್ಳುಳ್ಳಿನ ಫ್ರೈ ಮಾಡ್ಕೋಬೇಕಾಗುತ್ತೆ ನಾವು. ಚೆನ್ನಾಗಿ ಒಂದು ಫ್ರೈ ಆದ ನಂತರ ನೋಡಿ, ಈ ಕಲರ್ ಬಂದರೆ ಸಾಕು. ಇವಾಗ ಮಾವಿನಕಾಯಿ ಏನದ ನೀರಿನ ಅಂಶ ತೆಗೆದುಬಿಟ್ಟು ನಾವು ಮಾವಿನಕಾಯಿನ ಸೇರಿಸ್ತಾ ಇದ್ದೀನಿ. ಬೇಯಿಸಿಟ್ಟಿರೋದು ಮಾವಿನಕಾಯಿನ ಸೇರಿಸ್ಬಿಟ್ಟು ಒಂದು 5 ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಒಂದು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಬನ್ನಿ. ಒಂದು ಫ್ರೈ ಮಾಡೋದ್ರಿಂದಾಗಿ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಮಾವಿನಕಾಯಿ ಗೊಜ್ಜು ರೆಡಿಯಾಗುತ್ತೆ ಫ್ರೆಂಡ್ಸ್. ನೋಡ್ಬೋದು, ಈ ರೀತಿಯಾಗಿ ಫ್ರೈ ಆದ ಬಳಿಕ ಅಚ್ಚ ಖಾರ ಪುಡಿ 1.5 ಸ್ಪೂನ್ ತೊಂದಿನಿ. 1 ಸ್ಪೂನ್ ಜೀರಿಗೆ ಪೌಡ್ರು, 1 ಸ್ಪೂನ್ ಧನ್ಯ ಪೌಡ್ರು, 1/4 ಸ್ಪೂನ್ ಅಷ್ಟು ಅರಿಶಿನ, ರುಚಿ ತಕ್ಕಟ್ಟು ಉಪ್ಪನ್ನು ತೊಂದ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ರೀತಿಯಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಮಾವಿನಕಾಯಿನ ಖಾರ ಪುಡಿನ ಚೆನ್ನಾಗಿ ಹೊಂದ್ಕೋಬೇಕು. ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಫ್ರೈ ಮಾಡ್ಕೊತಾ ಬನ್ನಿ ನೀಟಾಗಿ. ಅಷ್ಟು ಹೊಂದ್ಕೊಂಡಾದ ಬಳಿಕ ನಮಗೆ ಮಾವಿನಕಾಯಿ ಗೊಜ್ಜು ಎಷ್ಟು ನೀರನ್ನು ಬೇಕಾಗುತ್ತೆ, ಒಂದು 1/4 ಕಪ್ ಅಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ನಾನು. ನೋಡಿ, ಒಂದು 1/4 ಕಪ್ ಅಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ನಾವು ಮಾವಿನಕಾಯಿ ಬೇಯಿಸಾಕೋದ್ರಿಂದ ನೀರನ್ನು ಕಡಿಮೆನೇ ಸೇರಿಸ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಮಾವಿನಕಾಯಿನ ಸೇರಿಸಾದ ನಂತರ ನಾನು ಚೆನ್ನಾಗಿ ಒಂದು ಮಿಕ್ಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಮೀಡಿಯಮ್ ಉರಿಯಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ನಾವು. ಈ ರೀತಿ ಗೊಜ್ಜು ಮಾಡ್ಕೊಂಡು ಉಣ್ಣೋದ್ರಿಂದ ಸೂಪರ್ ಟೇಸ್ಟ್ ಇರ್ತದೆ ಮಾವಿನಕಾಯಿ ಸೀಸನ್ ಇದ್ದ ಟೈಮಲ್ಲಿ. ನೋಡಿ, ಈ ರೀತಿಯಾಗಿ ಗೊಜ್ಜು ನಮ್ಗೆ ಮಾವಿನಕಾಯಿ ಗೊಜ್ಜು ಯಾವ ರೀತಿ ರೆಡಿಯಾಗಿದೆ, ಈ ರೀತಿಯಾಗಿ ಎಲ್ಲನೂ ಎಣ್ಣೆ ಬಿಟ್ಕೊತಾ ಬಂದಿದೆ. ಮಾವಿನಕಾಯಿ ಗೊಜ್ಜನ್ನು ರೆಡಿಯಾಗಿದೆ ಸೂಪರಾಗಿ. ಲಾಸ್ಟಲ್ಲಿ ನಾನು ಬೆಲ್ಲನೂ ಸೇರಿಸ್ತಿದ್ದೀನಿ. ಒಂದು ಸ್ವಲ್ಪ ಮಾವಿನಕಾಯಿ ಗೊಜ್ಜನ್ನು ಹುಳಿ ಇರ್ತದಲ್ಲ ಅದರಿಂದಾಗಿ ಸ್ವಲ್ಪ ಬೆಲ್ಲ ಸೇರಿಸೋದ್ರಿಂದ 2 ಸಮ ಪ್ರಮಾಣದಲ್ಲಿರುತ್ತೆ. ತುಂಬಾ ಟೇಸ್ಟಿಯಾಗಿ ಮಾವಿನಕಾಯಿ ಗೊಜ್ಜು ರೆಡಿಯಾಗಿದೆ. ಇವಾಗ ನಾವು ಅನ್ನಕ್ಕೆ ಜೊತೆಯಲ್ಲಿ, ರೊಟ್ಟಿ ಜೊತೆಯಲ್ಲಿ, ಚಪಾತಿ ಜೊತೆಯಲ್ಲಿ ಸರ್ವ್ ನೋಡಿ, ಪರ್ಫೆಕ್ಟಾಗಿ ಗೊಜ್ಜು ರೆಡಿಯಾಗಿದೆ. ರೊಟ್ಟಿ ಜೊತೆ, ಚಪಾತಿ ಜೊತೆ ಎಲ್ಲದರ ಜೊತೆನೂ ಸರ್ವ್ ಮಾಡ್ಕೊಂಡ್ಬಿಟ್ಟು ತಿನ್ಬೋದು. ಮಾವಿನಕಾಯಿ ಸೀಸನ್ ಇದ್ದಾಗ ಈ ರೀತಿಯಾಗಿ ಮಾವಿನಕಾಯಿ ಗೊಜ್ಜನ್ನು ರೆಡಿ ಮಾಡ್ಕೋಬೋದು ಫ್ರೆಂಡ್ಸ್. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಸೂಪರ್ ಮಾವಿನಕಾಯಿ ಗೊಜ್ಜು ರೆಡಿಯಾಗಿದೆ. ನಾನು ಅನ್ನದ ಜೊತೆ ಸರ್ವ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಆಗಿ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.